ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. RR ವರ್ಸಸ್ RCB ಮ್ಯಾಚ್ ಹೈಲೈಟ್ಸ್ ಅಂತ ಓಪನ್ ಮಾಡಿದ್ದೀರಾ. ಇದು ಗೇಮ್ ವಿಡಿಯೋ, ಬಟ್ ಯಾರು ಸ್ಕಿಪ್ ಮಾಡಬೇಡಿ, ವಿಡಿಯೋ ಚೆನ್ನಾಗಿದೆ. ಮತ್ತು ಇದೇ ಥರ ವೀಡಿಯೋಸು ಬರ್ತಾ ಇರುತ್ತೆ. ಅವತ್ತು ಯಾವ ಮ್ಯಾಚ್ ಇರುತ್ತೋ ಆ ಮ್ಯಾಚ್ಗೆ ಹೈಲೈಟ್ಸ್ ಮಾಡಿ ಒಂದು ಕನ್ನಡ ಕಾಮೆಂಟ್ರಿನ ಹಾಕ್ತೀವಿ. ಸೊ ಯಾರು ವೀಡಿಯೋನ ಮಿಸ್ ಮಾಡ್ಕೊಬೇಡಿ, ಯಾವುದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲನ್ನು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವಾಗ ಯಾವ ವೀಡಿಯೋನು ಮಿಸ್ ಆಗಲ್ಲ. ಬನ್ನಿ ಆಗಿರಿ, ನಾವು ಡೈರೆಕ್ಟಾಗಿ ಟಾಸ್ಗೆ ಹೋಗೋಣ. ಅದರಲ್ಲಿ ಸಂಜು ಸ್ಯಾಮ್ಸನ್, ಕ್ಯಾಪ್ಟನ್ ಆಫ್ ರಾಜಸ್ಥಾನ್, ಅವರು ಕಾಯಿನ್ನ ಫ್ಲಿಪ್ ಮಾಡಿದ್ದು, ಬಟ್ ಟಾಸ್ನ ಗೆದ್ದು ಬ್ಯಾಟಿಂಗ್ ತಗೊಂಡಿರೋದು ನಮ್ಮ ಫ್ಯಾಫ್ ಡು ಪ್ಲೆಸಿ. ರಾಜಸ್ಥಾನ್ ಪ್ಲೇಯಿಂಗ್ 11ನಲ್ಲಿ ಯಾವುದೇ ಚೇಂಜಸ್ ಇಲ್ಲ. ನಮ್ಮ ಪ್ಲೇಯಿಂಗ್ 11ನಲ್ಲಿ ಪ್ರೇಕ್ಷಕರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ವಿಲ್ ಜಾಕ್ಸ್ನ ಆಡಿಸ್ತಾ ಇದ್ದೀವಿ ನಾವಿವತ್ತು. ಪ್ಲೇಯರ್ ಫೇಸಸ್ಸು ರಿಯಲ್ ಜರ್ಸೀಸ್ ಜೊತೆಗೆ ಆಡಿಸ್ತಾ ಇರೋದು. ಸೊ ಪ್ಲೀಸ್ ದಯವಿಟ್ಟು ವೀಡಿಯೋನ ನೋಡಿ. ರಾಜಸ್ಥಾನ್ ಫೀಲ್ಡರ್ಸ್ ರೆಡಿಯಾಗಾಯಿತು, ಬರ್ತಾ ಇದ್ದಾರೆ ಫೀಲ್ಡ್ನ ತಗೊಳ್ಳೋದಕ್ಕೆ. ಇನ್ನು RCB ಬೌಲಿಗಳು ಓಪನ್ ಮಾಡೋದಕ್ಕೆ ರೆಡಿಯಾಗಾಯಿತು. ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ, ಫ್ಯಾಫು ನಾನ್ ಸ್ಟ್ರೈಕಲ್ಲಿ ಇರ್ತಾರೆ. ಬರ್ಗರ್ಗೆ ಎಲ್ಲಿ ಕೊಟ್ಟಿರೋದು ರಾಜಸ್ಥಾನ್ನ ಕ್ಯಾಪ್ಟನ್ ಸಂಜು. ವಿರಾಟ್ ಕೊಹ್ಲಿ ಅವರು ಫಸ್ಟ್ ಬಾಲ್ ಆನ್ ದ ಮಾರ್ಕ್ ಶುರು ಮಾಡಿರೋದಿಲ್ಲ, ಬೌಂಡ್ರಿ ತಗೊತಾರೆ ಫಸ್ಟ್ ಬಾಲೇ. ಈ ಥರ ಅಟ್ಯಾಕಿಂಗ್ ಇಂಟೆಂಟ್ ಬೇಕು RCB ಐಸ್ ಸ್ಕೋರ್ನ ಸೆಟ್ ಮಾಡೋದಕ್ಕೆ, ಐಸ್ ಟಾರ್ಗೆಟ್ನ ಸೆಟ್ ಮಾಡೋದಕ್ಕೆ. ಸೆಕೆಂಡ್ ಬಾಲು ಸಿಮಿಲರ್ ಶಾಟ್, ಬಟ್ ಆ ಕಡೆ ಹೋಗಲ್ಲ, ಇನ್ನೊಂಚೂರು ಪಕ್ಕದಲ್ಲಿ ಹೋಗುತ್ತೆ. ಸಿಂಗಲ್ನ ತಗೊತಾರೆ ವಿರಾಟ್ ಕೊಹ್ಲಿ ಅವರು. ಫ್ಯಾಫ್ ಡು ಪ್ಲೆಸಿಸ್ ನಾಯಕ ಸ್ಕ್ರೀನ್ನಲ್ಲಿ. ಇವ್ರು ಈ ವರ್ಷ ಫಾರ್ಮಲ್ಲಿಲ್ಲ, ಫಾರ್ಮ್ ಕಂಡ್ಕೊಬೇಕು, ಇಲ್ಲಾಂದರೆ RCB ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ತಾ ಇದ್ದಂಗೆ ಒಂದು 4ನ ಎತ್ತಾಕ್ತಿರೋದಿಲ್ಲಿ ಫ್ಯಾಫ್ ಡು ಪ್ಲೆಸಿ. ಸೆಕೆಂಡ್ ಬಾಲ್ ಫೇಸ್ ಮಾಡ್ತಾ ಇರೋದು ನಾಯಕ. ಎಂಥ ಸಪ್ಪಳ ಕಪ್ಪಳ. ಬಾಲ್ಗಾರು ಫಸ್ಟ್ ವಿಕೆಟ್ನ ತಗೊತಾರೆ. ಫ್ಯಾಫ್ ಡು ಪ್ಲೆಸಿನ ಪೆವಿಲಿಯನ್ಗೆ ಕಳಿಸ್ತಾರೆ. ಎಂಥ ಕಡಕ್ ಬಾಲ್ ಇದು. ಫ್ಯಾಫ್ ಡು ಪ್ಲೆಸಿ ಮುಟ್ಲೇ ಇಲ್ಲ, ನೋಡ್ಬೋದು ನೀವು ರಿಪ್ಲೈನ. ಕಂಪ್ಲೀಟ್ ಬೀಟನ್ ಆಗಿದೆ ಅಲ್ಲಿ. ಫ್ಯಾಫ್ ಡು ಪ್ಲೆಸಿ ಬಾಲ್ನ ನೀಟಾಗಿ ಅಬ್ಸರ್ವೇ ಮಾಡಿಲ್ಲ ಅಲ್ಲಿ. ವಿಲ್ ಜಾಕ್ಸ್ ಫಸ್ಟ್ ಬಾಲೇ ಎತ್ತಾಕಿರೋದು. ಇದು ಸಿಕ್ಸರ್ ಅನ್ಕೊಂಡು ಒಳ್ಳೆ ಫೀಲ್ಡಿಂಗ್ ಎಫರ್ಟ್ ಅಲ್ಲಿ ರಾಜಸ್ಥಾನ್ ಫೀಲ್ಡರಿಂದ. ಸಿಂಗಲ್ 2Dನ ತಗೊಂಡಿದ್ದಾರೆ ವಿಲ್ ಜಾಕ್ಸ್ ಇಲ್ಲಿ. ಲಾಸ್ಟ್ ಬಾಲು ಸಿಕ್ಸರ್. ಇದು ಖಂಡಿತ ಯಾವುದೇ ಡೌಟ್ ಇಲ್ಲ, ಕ್ಲಿಯರ್ ಆಗುತ್ತೆ. ಯಾಕಂದರೆ ಪವರ್ ಪ್ಲೇ ಎಲ್ಲ ಒಳಗಿರ್ತಾರೆ, ಆಚೆ ಕಡೆ ಇರೋದಿಲ್ಲ. ಯೂಸುಫ್ ಚಹಲ್ ಬಂದಿರೋದು ಪೇಸ್ನ ತೆಗಿಬೇಕು ಅಂತ ಸಂಜು ಸ್ಯಾಮ್ಸನ್ ಯೋಚನೆ ಮಾಡಿ ಕಳಿಸಿರೋದು. ಬಟ್ ಒಂದು ಕ್ವಿಕ್ಕಾಗಿ ಸಿಂಗಲ್ 2Dನ ತಗೊತಾರೆ ವಿರಾಟ್ ಕೊಹ್ಲಿ ಅವರು. ಎತ್ತಾಕಿದ್ದಾರೆ, ಸಿಗುತ್ತೆ. ವಿರಾಟ್ ಕೊಹ್ಲಿ ಅವರು ಈ ಥರ ಶಾಟ್ಸ್ಗಳನ್ನ ಖಂಡಿತ ಬಿಡೋದಿಲ್ಲ, ಸಖತ್ತಾಗಿ ಆಡ್ತಾರೆ. ವಿಲ್ ಜಾಕ್ಸ್ ಬೈಕಲ್ಲಿ. ವಿಲ್ ಜಾಕ್ಸ್ ಪ್ರಶ್ನೆ ಕೇಳ್ತಿದ್ದಾರೆ, ಸಿಕ್ಸರ್ ಹೊಡೆದು ನನ್ನ ಯಾಕೆ ಆಡಿಸ್ತಿಲ್ಲ ಅಂತ. ರೆಡ್ ಔಟ್ ಫಾರ್ಮಲ್ಲಿರೋದು ಅವರು. SA20 ಲೀಗಲ್ಲಿ ಒನ್ ಆಫ್ ದ ಟಾಪ್ ಸ್ಕೋರರು. ವಿಲ್ ಜಾಕ್ಸ್ ಮತ್ತೊಂದು ಸಿಕ್ಸ್. ಭುಜಬಲ ಪರಾಕ್ರಮನ ತೋರಿಸ್ತಾ ಇರೋದು ಇದು ವಿಲ್ ಜಾಕ್ಸ್. ಯೂಸುಫ್ ಚಹಲ್ ಸಿಕ್ಕಾಪಟ್ಟೆ ಹೊಡೆತ ತಿಂದಿದ್ದಾರೆ ಓವರು. ಒಂದು ಸಿಂಗಲ್ನ ತಗೊಂಡು ಸ್ಟ್ರೈಕ್ನ ಉಳಿಸ್ಕೊತಾರೆ ವಿಲ್ ಜಾಕ್ಸು. ಅಲ್ಲಿ ಯಂಗ್ಸ್ಟರ್ ಯಾರಾದರೂ ನೋಡ್ಬೋದು, ಪಿಚ್ ಮೇಲೆ ತುಳಿಯೋಂಗಿಲ್ಲ, ಸೊ ಅದಕ್ಕೆ ಅವರು ಆಡ್ತಾ ಇದ್ದಾರೆ. ಅವೇಶ್ ಖಾನ್ ಡೆತ್ತಲ್ಲಿ ಯೂಸ್ ಮಾಡ್ತಿದ್ರು, ಬಟ್ ಫಸ್ಟ್ ಬೌಲಿಂಗ್ ಇರೋದ್ರಿಂದ ಹೀಗೆ ಕಳಿಸಿದ್ದಾರೆ. ಹೊಡೆದ ತಿಂದರು ಫಸ್ಟ್ ಬಾಲೇ ಸಿಕ್ಸರು. ವಿಲ್ ಜಾಕ್ಸ್ ಇವತ್ತು ಅನ್ಸ್ಟಾಪಬಲ್ ಆಗಿ ಆಡ್ತಿರೋದು. ವಿರಾಟ್ ಕೊಹ್ಲಿ ಅವರು ಒಂದು 4ನ ಎತ್ತಾಕೊಂಡಿದ್ದಾರೆ ಸಖತ್ತಾಗಿ. ಟ್ರೆಂಟ್ ಬೋಲ್ಟ್ ಓವರ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದು, ಬಟ್ ಲಾಸ್ಟ್ ಬಾಲ್ ಬೌಂಡ್ರಿನ ಕೊಟ್ಟು ಎಕನಾಮಿಕಲ್ ಆಗಿದ್ದವರು 9 ರನ್ನ ಕೊಟ್ಟು ಹೋಗ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಕೂಡ 53 ಆಗುತ್ತೆ. 20 ಬಾಲ್ಗೆ 53 ಪಾರ್ಟ್ನರ್ಶಿಪ್, ಒಳ್ಳೆ ಕಾಂಟ್ರಿಬ್ಯೂಷನ್ ಟೀಮ್ಗಿದು. ವಿರಾಟ್ ಕೊಹ್ಲಿ ಕ್ವಿಕ್ಕಾಗಿ ಸಿಂಗಲ್ 2D. ಯಾವುದೇ ಫೀಲ್ಡರ್ ಇಲ್ಲ, 4 ಖಂಡಿತ ಸಿಗುತ್ತೆ. ರವಿ ಅಶ್ವಿನ್ ಬೌಲಿಂಗ್ಗೆ ಬಂದಿರೋದು. ಕ್ಯಾಚ್. ವಿರಾಟ್ ಕೊಹ್ಲಿ ಗಾನ್. ರವಿ ಅಶ್ವಿನ್ನ ತಂದಿರೋದು ಈ ಕಾರಣಕ್ಕೋಸ್ಕರ, ಒಂದು ಬ್ರೇಕ್ ಥ್ರೂ ಬೇಕು ಅಂತ. ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ವಿರಾಟ್ ಕೊಹ್ಲಿ ಅವ್ರು ಕ್ಯಾಚ್ ಕೊಟ್ಟು ಹೋಗ್ಬೇಕಾಗುತ್ತೆ. ವಿಲ್ ಜಾಕ್ಸ್ ಅವರು ಎತ್ತಾಕಿದ್ದಾರೆ, ಕ್ಲಿಯರ್ ಆಗುತ್ತಾ? ಇಲ್ಲ, ಕ್ಯಾಚು ಕ್ಲಿಯರ್ ಆಗಲ್ಲ. ಇವ್ರನ್ನೇ ಕ್ಲಿಯರ್ ಮಾಡ್ತಾರೆ ಅಶ್ವಿನ್ ಅವರು. ವಿಲ್ ಜಾಕ್ಸ್ ಒಳ್ಳೆ ಫಾರ್ಮಲ್ಲಿದ್ದರು.
ಬಟ್ ಎತ್ತಾಕೊಂಡಿರೋದು ಇಲ್ಲಿ ರವಿ ಅಶ್ವಿನ್. ಗ್ಲೆನ್ ಮ್ಯಾಕ್ಸ್ವೆಲ್ ಬರ್ತಾ ಇದ್ದಂಗೆ ಎತ್ತಾಕಿದ್ದಾರೆ ಸಿಕ್ಸರು. ಒನ್ ಮೋರ್ ಅನ್ಬೇಕು ಈಗ. ಆರ್ ಅಶ್ವಿನ್ ಕೊನೆ ಬಾಲ್ನ ಮಾಡ್ತಿರೋದು. ಇಲ್ಲಿ 2Dನ ತಗೊಳ್ತಾರೆ ಖಂಡಿತ ಫೀಲ್ಡರ್ ಬರೋಷ್ಟೊತ್ತಿಗೆ. 75 ರನ್ಗಳನ್ನ ಹೊಡೆದಿರೋದು ಇಲ್ಲಿ 5 ಓವರ್ಗೆ. RCB ರಾಜಸ್ಥಾನ್ ಚೇಸ್ ಮಾಡಬೇಕಂದ್ರೆ 76 ರನ್ನ ಕಂಪ್ಲೀಟ್ ಮಾಡಲೇಬೇಕು. ಒಳ್ಳೆ ಟಾರ್ಗೆಟ್ ಅಂತೂ ಸೆಟ್ ಮಾಡಾಗಿದೆ. ಬಟ್ RCB ಬೌಲರ್ಸ್ಗಳನ್ನೇ ಇರೋದು ನಮಗೆ ರಾಮಾಯಣ. ಮತ್ತೆ ಸ್ವಾಗತ. ಇನ್ನಿಂಗ್ಸ್ ಬ್ರೇಕ್ನ ನಂತರ ಬರ್ತಾ ಇರೋದು ಇಲ್ಲಿ ಎಲ್ಲ ಫೀಲ್ಡರ್ಸು ರೆಡಿಯಾಗಿ ಬೌಲಿಂಗ್ನ ಚೆನ್ನಾಗಿ ಮಾಡಬೇಕು. ಇವತ್ತು 2ನೇ ಗೆಲುವನ್ನ ಕಾಣಬೇಕಂದ್ರೆ RCB ಖಂಡಿತ. ಜೈಸ್ವಾಲ್ ಬಟ್ಲರ್ ಓಪನಿಂಗ್ ಮಾಡೋಕ್ಕೆ ಆ್ಯಸ್ ಯೂಶುವಲ್ ಬರ್ತಾರೆ. ಜೈಸ್ವಾಲ್ ಸ್ಟ್ರೈಕಲ್ಲಿ ಫಸ್ಟ್ ಬಾಲೇ ಎತ್ತಾಕಿರೋದು ಖಂಡಿತ ಕ್ಲಿಯರ್ ಆಗುತ್ತೆ. ಸಿಕ್ಸರ್, ಇದು ಒಂದು ಅತಿ ದೊಡ್ಡ ಸಿಕ್ಸರ್ ಆಗೋ ಸಾಧ್ಯತೆ ಇದೆ. ನೋಡ್ಬೋದು ಎಷ್ಟು ಮೀಟರ್ ಹೋಗಿದೆ ಅಂತ. 135 ಮೀಟರು. ಏನು ಟೈಮಿಂಗು ಈ ವ್ಯಕ್ತಿದು. ಜೈಸ್ವಾಲ್ ಒಂದು ಕ್ವಿಕ್ಕಾಗಿ 2Dನ ತಗೊಂಡಿದ್ದಾರೆ. ಸಿರಾಜು ಫಸ್ಟ್ ಓವರೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಈ ವರ್ಷ. ಅವರು ಫಾರ್ಮಲ್ಲೇ ಇಲ್ಲ. ನಮ್ಮ ಫೀಲ್ಡರ್ಸ್ ಕೂಡ ಫಾರ್ಮಲ್ಲಿಲ್ಲ. ಏನು ಫೀಲ್ಡಿಂಗ್ ಮಾಡ್ತಾರೆ, ತೂತ್ ಫೀಲ್ಡಿಂಗ್ಗಳು. ಈ ಥರ ಸಿಕ್ಕಾಪಟ್ಟೆ RCB ಕ್ಯಾಂಪಲ್ಲಿ ನೋಡಿದ್ದೀವಿ. ಬಟ್ ಇದು ಹೇಳ್ತಾ ಇದ್ದಂಗೆ ಒಂದು ಒಳ್ಳೆ ಕ್ಯಾಚ್ನ ತಗೊಂಡಿರೋದಿಲ್ಲಿ ಯಶದ್ ದಯಾಳ್. ಬಟ್ಲರ್ನೇ ಮನೆ ಕಳಿಸಿದ್ದಾರೆ. ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ದಂಗೆ ಹೋಗ್ಬೇಕು ಬಟ್ಲರು. ಅಲ್ಲಿ ನೋಡಿದ್ರೆ ಸೆಂಚುರಿ ಹೊಡೆದ್ರು. ಸಂಜು ಸ್ಯಾಮ್ಸನ್ ಕ್ರೀಸಲ್ಲಿ ಫ್ರಂಟ್ ಫುಟಲ್ಲಿ ನುಗ್ಗಿ ಬಾರಿಸಿರೋದು. ಬಟ್ ಕ್ಲಿಯರ್ ಮಾಡಲ್ಲ, ಕ್ಯಾಚ್ನ ಕೊಡ್ತಾರೆ. ರೇಸ್ ಟಾಪ್ಲೆ ಒಂದು ವಿಕೆಟ್ನ ಬರ್ತಾ ಇದ್ದಂಗೆ ಒಂದು ವಿಕೆಟ್ನ ಇಂಪಾರ್ಟೆಂಟ್ ವಿಕೆಟ್ನ ಎತ್ಕೊಟ್ಟಿರೋದು. ಅಲ್ಲಿ ಚೆನ್ನಾಗಿ ಆಡಿದವರೆಲ್ಲ ಇಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ. ಜೈಸ್ವಾಲ್ ಇನ್ನು ಸ್ಟ್ರೈಕಲ್ಲಿದ್ದಾರೆ. ರಿಯಾನ್ ಪರಾಗ್ ಬಂದಿರೋದು. ಪರಾಗ್ ಈ ವರ್ಷ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಅವ್ರು ಹೇಳ್ತಿದ್ರು, ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಇಯರ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ನ ಮಾಡ್ತಿರಲಿಲ್ಲ, ಈ ಬಿಗ್ ಟೂರ್ನಿಗೆ ಈ ವರ್ಷ ಸಖತ್ತಾಗಿ ಮಾಡಿದ್ದೀನಿ ಅಂತ. ಅದೇ ಥರ ಡೆಲಿವರ್ ಮಾಡ್ತಾ ಇದ್ದಾರೆ ಚೆನ್ನಾಗೇನೆ. ಪರಾಗ್ ಸಖತ್ತು ಪಾಯಿಂಟ್ ಇಲ್ಲದೆ ಇರೋ ಕಾರಣ ಅಲ್ಲಿ ಕ್ಲಿಯರ್ ಕೂಡ ಆಗುತ್ತೆ. ಒಂದು 4ನ ತಗೊಂಡಿರೋದು ಜೈಸ್ವಾಲ್ ಸ್ಟ್ರೈಕಲ್ಲಿ. ಜೈಸ್ವಾಲ್ ಅಟ್ಯಾಕಿಂಗ್ ಇಂಟೆಂಟ್ ತೋರಿಸ್ಬೇಕು, ಯಾಕಂದರೆ ಬೆನ್ನಟ್ ಬೇಕಾಗಿರೋದು 75 ಟಾರ್ಗೆಟ್ನ. ಈ ಥರ ಸಿಂಗಲ್ ಸ್ಟೂಡಿಲ್ ಡೀಲ್ ಮಾಡೋಕ್ಕಾಗೋದಿಲ್ಲ. ಯಶದ್ ದಯಾಳ್ ಒಂದು ಒಳ್ಳೆ ಓವರ್ನ ಮುಗಿಸಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಫ್ರಂಟ್ ಫುಟಲ್ಲಿ ಗುದ್ದಿದ್ದಾರೆ ಜೈಸ್ವಾಲು. ಈ ವ್ಯಕ್ತಿ ಮಾತ್ರ ಯಾರು ಹೇಳಿದ್ದು ಸಣ್ಣ ಮಗು ಅಂತ. ರೆಕಾರ್ಡ್ಗಳನ್ನ ಬ್ರೇಕ್ ಮಾಡೋ ಸರ್ದಾರ ಇವರು. ನೆಕ್ಸ್ಟ್ ಫ್ಯೂಚರ್ ಸೂಪರ್ ಸ್ಟಾರು. ಮತ್ತೊಂದು 4 ರಾಜಸ್ಥಾನ್ ಕ್ಯಾಂಪ್ ಖುಷಿಯಾಗಬೇಕಷ್ಟೇ. ಬಟ್ ಮ್ಯಾಚ್ನ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ. 2 ಬಾಲ್ಗೆ 24 ರನ್ನು, 25 ಇನ್ಫ್ಯಾಕ್ಟ್. ಸಿಕ್ಸರ್ನ ಈಗ ಅಟ್ಯಾಕಿಂಗ್ ಇಂಟೆಂಟ್ ತೋರಿಸಿದ್ರು ಬದಲು ಮುಂಚೆನೇ ತೋರಿಸಿದ್ರೆ ರಾಜಸ್ಥಾನ್ ಗೆಲ್ಲೋ ಎಲ್ಲ ಸಾಧ್ಯತೆ ಇತ್ತು. ಬಟ್ ಈಗ RCB 17 ರನ್ಗಳ ಭರ್ಜರಿ ಜಯನ ಎತ್ತಾಕೊಂಡಿರೋದು. 2 ಪಾಯಿಂಟ್ಸ್ ಕೂಡ ಎತ್ತಾಕೊಂತಾರೆ. ವಿರಾಟ್ ಕೊಹ್ಲಿ ಅವ್ರಿಗೆ ಆರೆಂಜ್ ಕ್ಯಾಪು ಖಂಡಿತ, ಯಾಕಂದರೆ ಅಂಥ ಫಾರ್ಮಲ್ಲಿ ಸಖತ್ತಾಗಿ ಹೊಡೆದಿರೋದು. ಪ್ರತಿಯೊಂದು ಮ್ಯಾಚ್ ಸಖತ್ತಾಗಿ ಆಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಇದೇ ಥರ ಫಾರ್ಮ್ನ ಕಂಟಿನ್ಯೂ ಮಾಡಬೇಕು. ಸ್ಕೋರ್ ಕಾರ್ಡ್ ಎಲ್ಲ ಕತೆಗಳನ್ನ ಹೇಳುತ್ತೆ. ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕಿತ್ತು ಈ ಗೇಮಲ್ಲಿ ಬಟ್ಲರ್ ಮತ್ತು ಸ್ಯಾಮ್ಸನ್ನು. ಮ್ಯಾನ್ ಆಫ್ ದ ಮ್ಯಾಚ್ ಖಂಡಿತ ವಿಲ್ ಜಾಕ್ಸ್ಗೆ ಕೊಡಬೇಕು, ಯಾಕಂದರೆ ಆ ವ್ಯಕ್ತಿ ಬುಜ್ಜಬ್ಬಲ್ಲ ಪರಾಕ್ರಮನ ತೋರಿಸಿದ್ದು ಇವತ್ತು ಬ್ಯಾಟಿಂಗಲ್ಲಿ. ಇನ್ನು ಮುಂದೆ IPL ಇರೋವಾಗ ಪ್ರತಿದಿನ ಯಾವ ಮ್ಯಾಚಸ್ ಇರುತ್ತೋ ಆ ಮ್ಯಾಚಸ್ಗೆ ಹೈಲೈಟ್ಸ್ ಬರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾವು ಹಾಕೋ ಪ್ರತಿ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ. ಸೊ ಯಾವುದೇ ವೀಡಿಯೋನ ಮಿಸ್ ಮಾಡ್ಕೊಳ್ಳೋದಿಲ್ಲ ನೀವು. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಕಾಮೆಂಟ್ರೀಸ್ ಬರುತ್ತೆ ನೀವು ಕೇಳಿರೋ ಶೈಲಿಯಲ್ಲೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.